Subscribe to my YouTube channel. ಹಾಯ್ ಗುರು, ಇದು ನನ್ನ ಫಸ್ಟ್ನೇ ಬ್ಲಾಗ್ ಆಗಿರುತ್ತೆ. ನಾನು ಮಂಡ್ಯದವನು, ಡೆವಿನಿ ಮಂಡ್ಯ ಬ್ಲಾಗ್ಸಿಂದ. ಇವತ್ತು ನಾನು ನಂಜನಗೂಡಿಂದ ಮಹದೇಶ್ವರನ ಬೆಟ್ಟಕ್ಕೆ ಹೆಂಗೆ ಹೋಗೋದು ಅಂತ ಹೇಳ್ಕೊಡ್ತೀನಿ. ಈಗ ನಾನು ನಂಜನಗೂಡು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಇಲ್ಲಿಂದ ನಿಮಗೆ ಮಹದೇಶ್ವರನ ಬೆಟ್ಟಕ್ಕೆ ಮಿನಿಮಮ್ ಒಂದು 7 ಬಸ್ ಇದೆ. ಬೆಳಗ್ಗೆ 6 ಗಂಟೆಯಿಂದನೇ ಶುರುವಾಗುತ್ತೆ ಗುರು. ಹಾಗೆ 7 ಗಂಟೆಯಿಂದ ಹೊರಟ್ರೆ ಈ ಟಿಕೆಟ್ ಬಂದು ನಿಮಗೆ 183 ರೂಪಾಯಿ ಇರುತ್ತೆ ಒಬ್ರಿಗೆ. ಬಸ್ ಅಂತೂ ಫುಲ್ ಖಾಲಿ ಇದೆ. ನಂಜನಗೂಡಿಂದ ಹೋಗೋರಿಗೆ ಒಳ್ಳೆ ಬೆನಿಫಿಟ್ ಇದೆ. ನಂಜುಂಡೇಶ್ವರ ನೋಡೋಕೆ ಬಂದವರು ಮಹದೇಶ್ವರನ ಬೆಟ್ಟಕ್ಕೆ ಆರಾಮಾಗಿ ಹೋಗ್ಬೋದು. ನೀವೇ ನೋಡಿ, ಜನ ಅಂತೂ ಅಷ್ಟೊಂದಾಗಿ ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಫೈನಲಿ ಗೈಸ್, ನಾವೀಗ 5 ಅವರ್ ಜರ್ನಿ ಮಾಡಿ ಮಹದೇಶ್ವರನ ಬೆಟ್ಟದಲ್ಲಿದ್ದೀವಿ. ಇಲ್ಲಿ ನಿಮಗೆ ನಾನು 2ನೇ ಗೇಟಲ್ಲಿ ಹೆಂಗೆ ಹೋಗೋದು ಅಂತ ಹೇಳ್ಕೊಡ್ತೀನಿ. 2ನೇ ಗೇಟಲ್ಲಿ ನಿಮಗೆ 250 ರೂಪಾಯಿ ಇರುತ್ತೆ. ಪ್ರೆಸ್ ಕಾರ್ಡ್ ಇದ್ದರೆ ನಿಮಗೆ ಒಬ್ರಿಗೆ ಫ್ರೀ ಇರುತ್ತೆ. ಅದ್ರ ಜೊತೆಗೆ 1ನೇ ಗೇಟಲ್ಲಿ ಹೋದರೆ ಮಾಮೂಲಿ ಎಲ್ಲರಿಗೂ ಫ್ರೀ ಇರುತ್ತೆ. ಈಗ ನೀವೇ ನೋಡ್ಬೋದು, ವೆದರ್ ಮಾತ್ರ ಸಕ್ಕತ್ತಾಗಿದೆ ಬ್ರೋ. ಆಮೇಲೆ ನೀವು ಜನ ಅಂತೂ ಕಡಿಮೆ, ಬಂದರೆ ಮಾತ್ರ ಆರಾಮಾಗಿ ದರ್ಶನ ಮಾಡ್ಬೋದು. ಹಾಗೆ ನೋಡ್ತಾ ಇದ್ದೀರಾ ನೀವೆಲ್ಲ ಸುತ್ತಮುತ್ತ ಜನ ಏನು ಅಷ್ಟೊಂದಾಗಿಲ್ಲ, ಮಾಮೂಲಿ ಟೈಮ್ ಅಷ್ಟು. ಬಂದವ್ರಿಗೆ ಡೈರೆಕ್ಟ್ ದರ್ಶನ ಆಗುತ್ತೆ ಗುರು, ಬರೋರು ಬೇಗ ಹೋಗ್ಬೋದು. ಆಮೇಲೆ ಈಗ ನೀವು ಅಳಂಬಾಡಿ ಬಸವೇಶ್ವರನ ದೇವಸ್ಥಾನ ನೋಡ್ತಾ ಇದ್ದೀರಾ, ಅಲ್ಲೂ ಏನು ಅಷ್ಟೊಂದು ಜನ ಇಲ್ಲ. ಆ ಕಡೆ ಊಟದ ಕೌಂಟ್ರು ಅದೆಲ್ಲ ನೋಡ್ತಾ ಇದ್ದೀರಾ. ಈಗ ಹಂಗೆ ಮುಂದೆ ಹೋಯ್ತಾ ನಾವು ಏನು ತೋರಿಸ್ತೀನಿ ಅಂದರೆ ನಿಮಗೆ ಲಾಡು ಕೌಂಟ್ರು ಇದೆಲ್ಲ ಹಿಂಗೆ ಇದು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ಕಡೆ ನಾವು ಬಲಗಡೆಗೆ ಹೋಯ್ತಿದ್ದಂಗೆ ಕೌಂಟ್ರ್ ಅಷ್ಟೊಂದೇನು ಜನ ಇಲ್ಲ, ಜನ ಎಲ್ಲ ಖಾಲಿ ಹೊಡಿತಿದೆ. ನಿಮಗೆ ಅದರಲ್ಲಿ ಲಾಡು ಕೌಂಟ್ರ್ ಬಂದು ಇದು ಮುಂದೆ ಇರೋದು ಲಾಡು ಕೌಂಟ್ರ್. ಇದರಲ್ಲಿ ನೀವು ಪ್ಯಾಕ್ ತಗೊಬಿಟ್ರೆ ಒಳ್ಳೆಯದು, ಕಡಿಮೆ ದುಡ್ಡಿಗೆ ಎಲ್ಲ ಸಿಕ್ಬಿಡುತ್ತೆ. ಆಮೇಲೆ ಇದು ಬಂದು ನಿಮಗೆ ಮಹೇಶ್ವರಿ ಅಂತ ಆನೆ ಅಂತೂ ಸಖತ್ತಾಗಿ ಎಲ್ಲರನ್ನೂ ಅಟ್ರಾಕ್ಷನ್ ಮಾಡ್ತಿತ್ತು ಅಲ್ಲಿರೋ ಜನಗಳ್ನ. ಅದನ್ನೂ ಒಂದು ಸ್ವಲ್ಪ ಎಷ್ಟು ಅವರ್ ಅಂತ ಇರುತ್ತೆ ಅಷ್ಟರಲ್ಲಿ ನೋಡ್ಕೋಬೇಕು. ಜನ ಏನು ಅಷ್ಟೊಂದಾಗಿ ಇರಲಿಲ್ಲ. ಇದು ಬಂದು ನಿಮಗೆ ಜಾತ್ರೆ ಇದು ಈಗ ಬೆಳ್ಳಿ ತೇರು ಚಿನ್ನದ ತೇರು ಎಳೆಯೋ ಕೌಂಟ್ರಾಗಿರುತ್ತೆ. ನೀವು ಇಲ್ಲಿ ಬಂದು ಟಿಕೆಟ್ ತಗೊಂಡ್ರೆ ಮಾತ್ರ ಚಿನ್ನದ ತೇರು ಎಳೆಯೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇಲ್ಲಿ ಬಂದು ನೀವು ಟಿಕೆಟ್ ಪಡ್ಕೊಳ್ಳೇಬೇಕು. ಅದಕ್ಕೆ ನಿಮಗೆ ಇಷ್ಟು ಅವರ್ ಅಂತ ಇರುತ್ತೆ, ಅಷ್ಟರಲ್ಲೇ ತಗೊಳ್ಬೇಕಾಗಿರುತ್ತೆ ಚಿನ್ನದ ತೇರು ಎಳೆಯೋದಕ್ಕೆ. ನೀವು ವೆದರ್ ನೋಡ್ತಾ ಇರ್ಬೋದು, ಇದು ಮಾರ್ನಿಂಗು. ವೆದರ್ ಮಾತ್ರ ಸಖತ್ತಾಗೈತೆ. ಫೋಟೋಶೂಟ್ಗಂತೂ ಏನು ಮಾಡಿಸಿದ್ವಿ ವೆದರು. ಈಗಿರೋದು ನಾವು RMR ರೂಮ್ ಅಂತ. ರೂಮ್ ಏನು ಅಷ್ಟೊಂದು ಇರಲಿಲ್ಲ, ಕಾಸ್ಟ್ಲಿ ಏನಿಲ್ಲ. ನೀವು ಅದೇ ಶನಿವಾರ ಭಾನುವಾರ ಸೋಮವಾರ ಹೋದರೆ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಬೇರೆ ದಿವಸ ಹೋದರೆ 800 1000 ಒಳಗಡೆ ಸಿಕ್ಬಿಡುತ್ತೆ ರೂಮ್. ಈಗ ನಾನು ಮೊದಲನೇ ವೀಡಿಯೋದಲ್ಲಿ ತೋರಿಸ್ದಂಗೆ ಈಗ ನಾನು ಮೇನ್ ಮಠಕ್ಕೆ ನಡ್ಕೊಯ್ತಾ ಇದ್ದೀನಿ. ರೋಡಂತೂ ಒಂಚೂರು ಚೆನ್ನಾಗಿಲ್ಲ, ಆದರೂ ನೀವು ನಡ್ಕೋಗೋರಿಗೆ ಹುಷಾರಾಗಿ ನೋಡ್ಕೊಂಡು ನಡ್ಕೋಬೇಕು. ಮಳೆ ಹುಯ್ದಿರೋದ್ರಿಂದ ಜಾರುತ್ತೆ. ನೋಡ್ತಾ ಇದ್ದೀರಾ ಜನಗಳು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ. ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಇದು ಗೊತ್ತಿರೋದು, ಅದಕ್ಕೆ ಆ ವಿಷಯದಿಂದ ನಾನು ಮಾಡಿರೋದು ವಿಡಿಯೋ ಇದು. ನೀವು ಇಲ್ಲಿ ಯಾವಾಗ ಬೇಕಂದ್ರೂ ಬಂದರೂ ಊಟ ಸಿಗುತ್ತೆ 24x7. ಇದು ಮೇನ್ ಮಠ ಆಗಿರುತ್ತೆ, ಅದರಿಂದ ಇಲ್ಲಿ ಊಟ ನಿಮಗೆ ಯಾವಾಗಲೂ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಮಠ ಫಸ್ಟು ಕ್ರಿಯೇಟ್ ಆಗಿದ್ದು ವೆದರ್ ನೋಡಿ. ಮಠದ ಸುತ್ತ ಗಿಡಗಳು ಮಾತ್ರ ಸಖತ್ತಾಗಿ ಬೆಳೆಸವ್ರೆ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದೋ, ಚೆನ್ನಾಗಿದೆ ನೋಡೋಕ್ಕೆಲ್ಲ. ಹಂಗೆ ಈ ಮಠ ನೋಡಬೇಕು ಅಂದರೂ ಒಂದು ಸ್ವಲ್ಪ ಜನ ಅದೃಷ್ಟ ಮಾಡಿರಬೇಕು. ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಈ ಮಠ ಯಾವುದು ಅಂತ. ನೋಡಿ, ಇದೇ ಮಠ, ಮೇನ್ ಮಠ ಇದು. ಮಹದೇಶ್ವರಂದು ಏನು ದೇವಸ್ಥಾನ ಇದೆ ಅದ್ರದ್ದು ಮೇನ್ ಮಠ. ಈಗ ಬನ್ನಿ ಒಳಗಡೆ ಹೋಗೋದ, ನೋಡೋದು ಹೆಂಗಿದೆ ಒಳಗಡೆ ಅಂತ ನಿಮ್ಗೆ ತೋರಿಸ್ತೀನಿ. ಪರ್ಮಿಷನ್ನು ಕೊಟ್ಟಿಲ್ಲ, ಆದರೂ ಈಗ ಒಂದು ಸ್ವಲ್ಪ ದೂರ ಅಷ್ಟೇ ನಾವು ತೋರ್ಸೋಕ್ಕಾಗೋದು. ವೆದರ್ ನೋಡಿ ಆ ಕಡೆ ಈ ಕಡೆ ಎಲ್ಲ ಮಳೆ ಬರೋಂಗೆ ಇರೋದು, ಫುಲ್ ಮಳೆ ಹುಯ್ತಿತ್ತು. ಆದರೂ ನಾನು ವೀಡಿಯೋ ಮಾಡೋದ ಅಂತ ಎದ್ದು ಬಂದೆ.
ಆದರೂ ಒಂಚೂರು ನೆಂದಿದ್ದೀನಿ. ಈಗ ಹೊರಗಡೆ ಹೋಗೋದ ಹಂಗೆ. ನೀವು ಇಲ್ಲಿ ಪೇ ಕಾಣಿಸ್ತಿದೆ, ಪೇ ಮಾಡ್ಬೋದು. ದೇವಸ್ಥಾನಕ್ಕೆ ಬಂದವರು ಏನಾರ ಇದು ಬೇರೆಯವ್ರಿಗೆಲ್ಲ ಅನ್ನಭಾಗ್ಯ ಸಿಗುತ್ತೆ. ಮೇಲ್ಗಡೆ ನೀವೆಲ್ಲ ಪೇಂಟಿಂಗ್ ನೋಡ್ತಾ ಇರ್ಬೋದು, ಚಕ್ರದಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಸುತ್ತ ಬಾಕ್ಸ್ ಟೈಪಲ್ಲಿ. ನೀವೇನು ನೋಡ್ತಾ ಇದ್ದೀರಾ ಅದು ಮೇಯ್ನ್ ಮಹದೇಶ್ವರಂದು ವಿಗ್ರಹ ಆಗಿರುತ್ತೆ. ನೀವು ಮಹದೇಶ್ವರನ ಬೆಟ್ಟದಲ್ಲಿ ಇರೋದಲ್ಲ, ಇದು ಮೇಯ್ನ್ ಆಗಿರುತ್ತೆ. ಇದು ಮಟ್ಟದೊಳಗಡೆ ಇರೋದು. ಇದನ್ನ ನೋಡೋಕ್ಕೆ ಸುಮಾರು ಜನ ಹೋಗ್ತಾರೆ. ಹಂಗೆ ಜೋಗಿ ದೀಕ್ಷೆ ತಗೊಳ್ಳೋರು ಇಲ್ಲೇ ತಗೊಳ್ಳೋದು ಮೇಯ್ನಾಗಿ. ಜೋಗಿ ದೀಕ್ಷೆ ತಗೊಳ್ಳೋರು ಗೊತ್ತಿರುತ್ತೆ ಇದೇ ಮೇಯ್ನ್ ಅಂತ. ಸುಮಾರು ಜನಕ್ಕೆ ಗೊತ್ತಿರಲ್ಲ. ಬಂದವರೆಲ್ಲ ಅಲ್ಲೇ ಬಂದು ಹೊಂಟೋಗ್ತಾ ಇರ್ತಾರೆ. ನೀವು ಇಲ್ಲಿ ಬಂದು ನೋಡ್ಕೋಗಿ ಒಂದ್ಸತಿ ದರ್ಶನ ಮಾಡಿ. ಇಲ್ಲಿ ನೋಡಿ ಒಬ್ಬ ಚಿಕ್ಕ ಹುಡುಗ ಹೆಂಗೆ ಮುಕ್ಕತಾ ಇವ್ನಿ ಕೈನ ಅಂತ. ಈಗ ಹೊರಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ನಿಮಗೆ ಈಚೆಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ನೀವು ಇಲ್ಲೂ ಊಟ ಹೆಂಗೆ ಕೊಡ್ತಾರೆ ಅಂತ ತೋರಿಸೋದು. ಇದು ನೋಡಿ, ಇದು ಪಾಠಶಾಲೆ ಆಗಿರುತ್ತೆ ಇದ್ರದ್ದು, ಮಹದೇಶ್ವರನ ಬೆಟ್ಟದ್ದು. ಇಲ್ಲಿ ಊಟಕ್ಕೆ ಹೋಗೋ ಜಾಗ ಇದು. ಇಲ್ಲಿಂದ ನೀವು ಹಿಂಗೆ ಲೆಫ್ಟ್ ಕಟ್ಟಾಗಿ ಹೊರಗಡೆ ಹೋಯ್ತಿದ್ದಂಗೆ ನೀವು ಇಲ್ಲಿ ಫ್ರೀಯಾಗಿ ಊಟ ಮಾಡೋದು. ಸೇಮ್ ಹೋಟ್ಲು ಥರನೇ ಊಟ ಇರುತ್ತೆ. ಇಲ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ, ಅದರಿಂದ ಸಾರಿ ಮಾಡೋಕ್ಕಾಗಲಿಲ್ಲ. ಇಲ್ಲೂ ನೇಚರ್ ಮಾತ್ರ ಸಕ್ಕತ್ತಾಗಿದೆ. ಸುತ್ತಮುತ್ತ ಗಿಡಗಳು, ಹೋಗೋಕ್ಕೆ ಒಬ್ಬಂದರೆ ಒಂದೇ ಲೈನಲ್ಲಿ ಹೋಗ್ಬೇಕು. ಹೋಯ್ತಾ ಹಂಗೆ ಸಕ್ಕತ್ತಾಗಿತ್ತು ನೇಚರ್ ಮಾತ್ರ. ಹೊರಗಡೆ ಹೋದೋ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಗಾಯ್ಸ್. ನೀವು ನೋಡ್ತಿದ್ದೀರಾ ಅಲ್ಲಿ ಹುಲಿ ಕಾಣಿಸ್ತೈತೆ. ಸುತ್ತ ವೆದರು, ಕೆಳಗಡೆ ಇರೋದು ಸ್ಕೂಲು, ಮಹದೇಶ್ವರಂದು ಹೈಯರ್ ಪ್ರೈಮರಿ ಸ್ಕೂಲ್ ಅದು. ಹಂಗೆ ಇಲ್ಲಿ ನೋಡಿ ಜನ ಇವತ್ತು ಅಷ್ಟೊಂದಾಗೇನಿಲ್ಲ. ನಾವು ಈಗಾಗಲೇ ಇದು ಶನಿವಾರ ಬೆಳಿಗ್ಗೆ ಬಂದರು ಒಂದು ಸ್ವಲ್ಪ ಜನ ಅಷ್ಟೇ. ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ತೇರೆಲ್ಲ ಹೆಂಗೆ ಎಳಿತಾರೆ ಅಂತ. ಇಲ್ಲಿ ನೋಡಿ ಜನನೂ ಅಷ್ಟೊಂದಾಗಿಲ್ಲ, ಜನ ಇದ್ದಾರೆ ಅಂದರೆ ತೇರು ಎಳಿತಾವೆ ಇದ್ರ ಮಾತ್ರ. ಅವ್ರ ಫ್ಯಾಮಿಲಿ ಬಂದಿದ್ರು ಅನಿಸುತ್ತೆ. ತೇರು ನೋಡಿ ಈಗ ಮೂವ್ ಆಗ್ತಿದೆ. ತೇರು ಮಾತ್ರ ಸಖತ್ತಾಗೈತೆ ಗುರು. ನೋಡೋಕೆ ಮಾತ್ರ ಬಂದವ್ರಿಗೆ ಅದೃಷ್ಟ. ಈ ಥರ ಕೈಗೆಲ್ಲ ಇಟ್ಕೊಡ್ತಾರೆ ತೇರು ಎಳೆಯವ್ರಿಗೆ. ಅದು ಇಟ್ಕೊಂಡೆ ತೇರನ್ನ ಮೂವ್ ಮಾಡಬೇಕಾಗಿರುತ್ತೆ. ಒಬ್ಬರು ಮಾತ್ರ ಮುಂದೆ ಮೂವ್ ಮಾಡ್ಬೋದು. ಹಂಗೆ ಮೋಡೆಲ್ಲ ಕೌಕೊಂಡಿದೆ. ಈ ಥರ ವೀಡಿಯೋಗಳಿಗೆಲ್ಲ ನಮಗೆ ಸಪೋರ್ಟ್ ಮಾಡಿ ಗಾಯ್ಸ್. ಇನ್ನೂ ಬೇರೆ ಕಡೆ ವೀಡಿಯೋ ಮಾಡಿಕೊಡ್ತೀನಿ. ಬೆಟ್ಟ